ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತೇವೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೋಬನು 5ನೇ ಅಧ್ಯಾಯ 19ನೇ ವಚನ. ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮಗೆ ಒಳ್ಳೆ ರೀತಿಯಾಗಿ ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರಿಯರೇ. ಇಕ್ಕಟ್ಟುಗಳಿಂದ ಆತನು ನಿಮ್ಮನ್ನು ಬಿಡಿಸುವನು. ಹಲ್ಲೆಲೂಯ. ಇಕ್ಕಟ್ಟುಗಳಿಂದ ಆತನು ನಿಮ್ಮನ್ನು ಬಿಡಿಸುವನು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯ. ಯೋಬನ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಇಕ್ಕಟ್ಟು ದಿನಗಳಲ್ಲಿ ದೇವರು ಮಾತ್ರ ಬಿಡಿಸುವಂತರಾಗಿದ್ರು ಪ್ರಿಯರೇ. ಹಲ್ಲೆಲೂಯ. ಯೋಬನ ಜೀವಿತದಲ್ಲಿ ಸೈತಾನು ಅನೇಕ ಇಕ್ಕಟ್ಟುಗಳು, ಸಮಸ್ಯೆಗಳು, ನಿಂದೆಗಳು, ಅವಮಾನ ಸ್ಥಿತಿಗಳು, ಬರಗಾಲ ಸ್ಥಿತಿಗಳು, ಎಷ್ಟೇ ಒಂದು ಭಯಂಕರ ಪರಿಸ್ಥಿತಿಗಳು ಉಂಟು ಮಾಡಿದ್ರು ಸಹ ಯೋಬನು ತನ್ನ ನಂಬಿಕೆಯು ದೇವರಲ್ಲಿ ದೃಢವಾಗಿಟ್ಟುವುದರಿಂದ ದೇವರು ಆತನಿಗೆ 2ರಷ್ಟು ಹೆಚ್ಚಾಗಿ ಆಶೀರ್ವದಿಸಲು ಆತನಿದ್ದಂಥ ಇಕ್ಕಟ್ಟುಗಳಿಂದ ದೇವರು ಬಿಡಿಸುವಂತರಾಗಿದ್ದರು ಪ್ರಿಯ. ಹಲ್ಲೆಲೂಯ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂಥ ಪ್ರತಿಯೊಂದು ಇಕ್ಕಟ್ಟುಗಳಿಂದ ಆತನು ಬಿಡಿಸುವಂತರಾಗಿದ್ದರು ಪ್ರಿಯ. ಹಲ್ಲೆಲೂಯ. ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವು ದೃಢವಾಗಿರ್ಬೇಕು ಪ್ರಿಯ. ಎಂಥ ಇಕ್ಕಟ್ಟುಗಳು ಬರಲಿ, ಎಂಥ ಸಮಸ್ಯೆಗಳು, ಎಂಥ ಶೋಧನೆಗಳು ನಮಗೆ ಎದುರಾಗಲಿ ಪ್ರಿಯೆ, ಆದರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಪ್ರಿಯೆ. ಆತ ನಮಗೆ ಇಕ್ಕಟ್ಟಂಥ ದಿನಗಳೆಲ್ಲ ಆತ ನಮ್ಮ ಜೊತೆಯಲ್ಲಿದ್ದು ಆತನು ಬಿಡಿಸುವಂಥ ದೇವರಾಗಿದ್ದರು ಪ್ರಿಯ. ಹಲ್ಲೆಲೂಯ. ಮುಂಜಾನೆ ಸಮಯದಲ್ಲಿ ನಾವು ದೇವರ ಕಡೆಗೆ ದೃಷ್ಟಿಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ದೇವರೇ, ನಮ್ಮ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಇಕ್ಕಟ್ಟಂಥ ದಿನಗಳಲ್ಲಿ ತಂದು ನೀವೇ ನಮ್ಮನ್ನು ಬಿಡಿಸುವಂಥ ದೇವರಾಗಿರಪ್ಪ. ನಿಮ್ಮ ಸಹಾಯಕ್ಕೋಸ್ಕರವಾಗಿ ನಾವು ಎದುರು ನೋಡ್ತಾ ಇದ್ದಪ್ಪ. ನಮ್ಮ ಪ್ರಾರ್ಥನೆ ಕೇಳಿ ನಮಗಿದ್ದಂಥ ಪ್ರತಿಯೊಂದು ಪರಿಸ್ಥಿತಿಗಳು, ಗಂಭೀರ ದಿನಗಳು ಎಲ್ಲ ತಂದೆ ದೇವರು ನೀವು ತೆಗೆಯುವಂತರಾಗಿರಪ್ಪ ಅಂಥೇಳಿ ನಾವು ಮುಂಜಾನೆ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುವಂತರಾಗಿರೋಣ ಪ್ರಿಯ. ಶದ್ರಕ್ ಮೆಷಕ್ ಅಬೇದ್ನೆಗೋಗಳ ಜೀವಿತದಲ್ಲಿ ನೋಡ್ತೇವೆ ಪ್ರಿಯ. ಅವರಿಗೆ ಅನೇಕ ಸಮಸ್ಯೆಗಳು ಎದುರಾದಾಗ, ಅವ್ರು ಇಕ್ಕಟ್ಟಂಥ ದಿನಗಳಲ್ಲಿದ್ದಾಗ ದೇವ್ರು ಏನು ಮಾಡಿದ್ರು, ಅವ್ರ ಜೊತೆಲಿದ್ದು ಅವ್ರ ಇಕ್ಕಟ್ಟಂಥ ದಿನಗಳೆಲ್ಲ ದೇವ್ರು ಬಿಡಿಸಿದ್ರು ಪ್ರಿಯ. ಹಲ್ಲೆಲೂಯ. ಎಂಥ ಇಕ್ಕಟ್ಟಂದರೆ ದಗದಗನಿ ಉರಿಯುವಂಥ ಬೆಂಕಿಯಲ್ಲಿ ಹಾಕಲ್ಪಟ್ಟರು ಸಹ 4ನೇ ಆತ್ಮವು ದೇವರಾಗ ಆಗಿತ್ತು ಪ್ರಿಯ. ಅವ್ರು ಇಕ್ಕಟ್ಟಂಥ ದಿನಗಳಲ್ಲಿ ಯಾರ ಮೇಲೆ ನಂಬಿಕೆ ಇಟ್ಟರು ಅಂದರೆ ದೇವ್ರ ಮೇಲೆ ನಂಬಿಕೆ ಇಟ್ಟರು. ದೇವ್ರು ನಮ್ಗೆ ಕಾಯ್ತಾರೆ, ಆತ ನಮಗೆ ಬಿಡಿಸ್ತಾರೆ, ಇಂಥ ಸಮಯದಿಂದ ಆತ ನಮಗೆ ಸಂಪೂರ್ಣವಾಗಿ ಮೇಲಕ್ಕೆ ಎತ್ತಾರೆ ಎಂಬುದಾಗಿ ಅವರ ನಂಬಿಕೆಯು ದೃಢವಾಗಿತ್ತು ಪ್ರಿಯ. ನಮ್ಮ ಪರಿಸ್ಥಿತಿಗಳು ಹೇಗೆ ಇದ್ದಿರ್ಬೋದು ಈ ಮುಂಜಾನೆ ಸಮಯದಲ್ಲಿ ನಮ್ಮ ವಿಶ್ವಾಸವು ಶದ್ರಕ್ ಮೆಷಕ್ ಅಬೇದ್ನೆಗೋಗಳ ಹಾಗೆ ಮತ್ತು ಯೋಬನ ಹಾಗೆ ನಮ್ಮ ವಿಶ್ವಾಸವು ದೃಢವಾಗಿರಬೇಕು ಪ್ರಿಯ. ಮುಂಜಾನೆ ಸಮಯ ನಾವು ನೀವು ವಿಶ್ವಾಸ ಮಾಡೋದಾದರೆ ದೇವ್ರು ನಮ್ಮ ಜೀವಿತದಲ್ಲಿ ಸಹ ಈ ಅದ್ಭುತ ಕಾರ್ಯಗಳು ನಡೆಯುತ್ತವೆ ಪ್ರಿಯ. ಹಲ್ಲೆಲೂಯ. ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವ್ರ ಮುಂಜಾನೆ ಸಮಯ ದೇವ್ರನ್ನ ಈ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿಸಿ ಆಶೀರ್ವದಿಸಿ ಸಕಲ ಸಮೃದ್ಧಿ ಜೀವನದಿಂದ ನಡೆಸುವಂಥ ದೇವ್ರ ಪ್ರಿಯ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸರ್. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ಈ ವಾಗ್ದಾನ ನೋಡ್ತಾ ಇದ್ರಪ್ಪ, ಅವರ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಇಕ್ಕಟ್ಟುಗಳಿಂದ ಪ್ರಭಾ ಎಲ್ಲವನ್ನು ಬಿಡಿಸ್ತಾ ಇದ್ರಪ್ಪ. ಮುಂಜಾನೆ ಸಮಯದಲ್ಲಿ ಅವು ಯಾವ ಇಕ್ಕಟ್ಟುಗಳಾಗಿರ್ಬೋದು ಪ್ರಭಾ, ರೋಗ, ಸಮಸ್ಯೆ, ಚಿಂತೆಗಳು, ಬಾಧೆಗಳು, ಎಂಥ ಪರಿಸ್ಥಿತಿಗಳು ಅವ್ರು ಯಾರಿಗೆ ಹೇಳ್ಕೊಂಥ ಪರಿಸ್ಥಿತಿ ಇಕ್ಕಟ್ಟಂಥ ದಿನಗಳಲ್ಲಿ ವರ್ಷ ದಿನಮಾನಗಳ ಜೀವಿಸಿರ್ಬೋದು ಪ್ರಭಾ. ಅದ್ರ ಮುಂಜಾನೆ ಸಮಯ ತಂದೆ ನೀವು ವಾಗ್ದಾನ ಮಾಡಿರೋ ಪ್ರಭಾ, ನಿಮ್ಮ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಇಕ್ಕಟ್ಟುಗಳನ್ನು ನಾನು ಬಿಡಿಸ್ತೇನೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದಂಥ ದೇವರು ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ಅವ್ರ ಜೀವಿತದಲ್ಲಿದ್ದಂಥ ಎಲ್ಲಾ ಇಕ್ಕಟ್ಟುಗಳಿಂದ ಬಿಡುಗಡೆ ಅಪ್ಪ ಸ್ತೋತ್ರ. ನೀವು ಬಿಡುಗಡೆ ಮಾಡ್ತಿದ್ರಪ್ಪ, ಅವರ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡ್ತಿದ್ರಪ್ಪ, ಸ್ವಸ್ಥತೆ ಮಾಡ್ತಿದ್ರಪ್ಪ ಸ್ತೋತ್ರ. ತಂದೆ ದೇವರೇ, ಮುಂಜಾನೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದೆ ಸಮೃದ್ಧಿ ಜೀವನದಲ್ಲಿ ನಡೆಸಿ ಆಶೀರ್ವದಿಸಿ ಬಲಪಡಿಸ್ಬೇಕಂತ ಹೇಳಿ ನಾನು ಜಗತ್ತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಬಲ ಹೊಂದ್ಕೊಂಡಿದ್ರು ಪ್ರಿಯೆ. ಈ ವಾಗ್ದಾನ ಅನೇಕರಿಗೆ ತಿಳಿಯಪಡಿಸುವಂತರಾಗ್ರಿ. ಮತ್ತು ಹೊಸೊಬ್ರು ಯಾರಾದ್ರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ದೇವರ ತನ್ನ ವಾಗ್ದಾನ ಮೂಲಕವಾಗಿ
ಪ್ರತಿದಿನ ಹೊಸದಾಗಿ ಆತನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂಥ ದೇವರು. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.